ನಮ್ಮಂತ ಕ್ರಿಯೇಟರ್ಗಳಿಗೆ ಸಿಕ್ಬಿಟ್ರೆ ತುಂಬಾ ಅನುಕೂಲ ಆಗುತ್ತೆ. ಯಾಕಂದ್ರೆ ಟಕ್ಕ ನಾನು ಜೋಬಲ್ ಹಾಕೊಂಡು ಹೋಗ್ಬಿಡ್ಬೋದು. ಬೇಸಿಕ್ ಕ್ರಿಯೇಟರ್ಸ್ಗಳು ನನಗೆ ಬೇಕು ಅಂತಂದ್ರೆ ಯು ಕ್ಯಾನ್ ಟೇಕ್ ದಿಸ್. ಮೈಕ್ಗೆ ವಿಗ್ ಹಾಕ್ದಾಗೈತೆ. ಹಾಯ್ ಗಾಯ್ಸ್, ನಮಸ್ಕಾರ ಎಲ್ಲಾರ್ಗು. ಹೋಪ್ ನನ್ನ ಲಾಸ್ಟ್ ವಿಡಿಯೋ ನೋಡ್ಬಿಟ್ಟು ಎಲ್ಲರೂ ಖುಷಿಯಾಗಿರ್ತೀರಾ. ಮತ್ತೆ ಬ್ಯಾಕ್ ಟು ಫೀಲ್ಡ್ ಮತ್ತೆ ಬೈಕ್ ರೈಡ್ ಮಾಡೋದಕ್ಕೆ ಶುರು ಮಾಡಿದೆ ಅಂತ ಹೇಳ್ಬಿಟ್ಟು ಎಸ್ ಗ್ರಾಜುವಲಿ ಈಗ ವಾಪಸ್ ಬರೋದಕ್ಕೆ ಶುರು ಮಾಡ್ತಾ ಇದ್ದೀನಿ. ತುಂಬ ಟೈಮ್ ತಗೊಳುತ್ತೆ ನಾನು, ಬಿಕಾಸ್ ಅದು ಸ್ವಲ್ಪ ವೆಯ್ಟ್ ಅಂತ ಹೇಳಿ ನನ್ನ ಶೋಲ್ಡರ್ ಪೇನ್ ಕೂಡ ಶುರುವಾಯಿತು ಅಂತ ಹೇಳಿ. ಸೊ ಇನ್ನೊಂದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಇದು ಮಾಡೋಣ. ಓಕೆ, ಸೊ ಇವತ್ತಿನ ವಿಚಾರ ನಾನು ಹಾನೆಸ್ಟ್ ಆಗಿ ಒಂದು ರಿವ್ಯೂನ ಕೊಡಬೇಕು ಅಂತ ಹೇಳಿ ನಿರ್ಧಾರನ ಮಾಡಿರೋದು. ಬಿಕಾಸ್ ಅದನ್ನ ತುಂಬಾ ಯೂಸ್ ಮಾಡ್ತಾ ಇದ್ದೀನಿ ಒಂದು ಪರ್ಟಿಕ್ಯುಲರ್ ಐಟಮ್ನ. ಸೊ ಇದ್ರ ಬಗ್ಗೆ ಒಂದು ರಿವ್ಯೂ ಕೊಡ್ತೀನಿ. ನಿಮಗೆ ಹೆಲ್ಪ್ ಆದ್ರೆ ಓಕೆ, ಇಲ್ಲ ಅಂತಂದ್ರೆ ಯೋಚನೆ ಮಾಡ್ತೀನಿ ಅಂದ್ರೆ ಯೋಚನೆ ಮಾಡಿ, ಸರಿನಾ? ಸೊ ಬೇಸಿಕಲಿ ಇದು ಒಂದು ಮೈಕಿನ ವಿಚಾರ, ಸರಿನಾ? ಸೊ ಒಂದು ಮೈಕ್ ರಿವ್ಯೂ ಕೊಡಬೇಕು. ತುಂಬಾ ಅಫಿಷಿಯಲ್ ಆಗಿ ತುಂಬಾ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ಸ್ ಅಥವಾ ತುಂಬಾ ಟೆಕ್ನಿಕಲ್ ಆಗಿ ನಾನು ಹೇಳಕ್ ಹೋಗಲ್ಲ. ಸೊ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ನಾನು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ, ಓಕೆನಾ? ಸೊ ವಿಲ್ ಕೀಪ್ ಇಟ್ ವೆರಿ ಸಿಂಪಲ್, ಓಕೆನಾ? ಈಗ ಬೇಸಿಕಲಿ ನನ್ನ ಹತ್ರ DJI ಮೈಕ್ ಇತ್ತು, ಮೈಕ್ ಮಿನಿ ಇತ್ತು, ಓಕೆನಾ? DJI ಮೈಕ್ ಮಿನಿ ಇತ್ತು, ನಾನು ಯೂಸ್ ಮಾಡ್ತಾ ಇದ್ದೆ. ಇದಾದ್ಮೇಲೆ ನಾನು ಆಕ್ಸಿಡೆಂಟ್ ಎಲ್ಲ ಆದ್ಮೇಲೆ ನಾನು ಯೂಸ್ ಮಾಡೋಕ್ಕಾಗಿರ್ಲಿಲ್ಲ. ಮತ್ತೆ ನಾನು ರೀಸೆಂಟ್ ಆಗಿ ಒಂದು ರೋಡ್ ಈವೆಂಟಿಗೆ ಹೋಗಿದ್ದೆ. ನಿಮ್ಗೆ ಆ ವಿಡಿಯೋ ಕೂಡ ಪಬ್ಲಿಷ್ ಮಾಡಿದ್ದೆ ನಾನು. ರೋಡ್ ಈವೆಂಟ್ ಅಲ್ಲಿ ನಮ್ಗಳಿಗೆ ಒಂದು ಮೈಕ್ ಕೊಟ್ಟಿದ್ದಾರೆ ಅಂತ ಹೇಳಿ ಕೂಡ ನಿಮ್ಗೆ ಹೇಳಿದೆ. ಮತ್ತೆ ಅದ್ರದ್ದು ರಿವ್ಯೂ ಕೂಡ ಕೊಡ್ತೀನಿ ನಾನು ಅಂತ ನಿಮಗೆ ತಿಳಿಸಿದ್ದೆ, ಓಕೆನಾ? ಸೊ ಬೇಸಿಕಲಿ ಈಗ ನಾನು ನಿಮಗೆ ಈ ರೋಡ್ ಮೈಕಿನ ರಿವ್ಯೂನ ಕೊಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿರೋದು. ಸೊ ಇದು ಹೇಗೆ ಎತ್ತ ಏನು ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಸೊ ಈ ಮೈಕು ನನಗೆ ಆ ಈವೆಂಟ್ ಅಲ್ಲಿ ಕೊಟ್ಟಿದ್ದು, ನಾನೇ ದುಡ್ಡು ಕೊಟ್ಟು ತಗೊಂಡಿಲ್ಲ ಅಥವಾ ಇದು ಪ್ರಮೋಷನ್ ವಿಡಿಯೋನು ಅಲ್ಲ. ಸೊ ಆಸ್ ಎ ಕ್ರಿಯೇಟರ್ ನನಗೆ ಅವರು ಮೈಕ್ನ ಕೊಟ್ಟಿದ್ದಾರೆ. ನಾನು ಒಬ್ಳಿಗೆ ಅಂತಲ್ಲ, ಅಲ್ಲಿ ಬಂದಿರೋರು ಎಲ್ಲರಿಗೂ ಮೈಕ್ ಕೊಟ್ಟಿದ್ದಾರೆ. ಸೊ ಈ ಮೈಕಿನ ಬಗ್ಗೆ ಒಂದು ಸ್ಮಾಲ್ ರಿವ್ಯೂ. ಸೊ ಇದು ಹೇಗಿದೆ ಅಂತ ಅಂದ್ರೆ ಒಂದು ಸ್ಮಾಲ್ ಏರ್ಪೋರ್ಟ್ಸ್ ಇಟ್ಕೊಂತೀರಾ ನೋಡಿ, ಆ ಥರ ಇದೆ ಆಯ್ತಾ. ತುಂಬಾ ಹ್ಯಾಂಡಿ ನೋಡಿ, ಇಷ್ಟೇ ಇರುತ್ತೆ, ತುಂಬಾ ಹ್ಯಾಂಡಿ ಇದೆ. ನಾನು ಜೋಬಲ್ ಹಾಕೊಂಡು ಹೋಗ್ಬಿಡ್ಬೋದು. ಸೊ ಈ ತರ ತುಂಬಾ ಈಸಿ ಆಗಿರುವಂತ ಐಟಮ್ಸ್ಗಳು ನಮ್ಮಂತ ಕ್ರಿಯೇಟರ್ಗಳಿಗೆ ಸಿಕ್ಬಿಟ್ರೆ ತುಂಬಾ ಅನುಕೂಲ ಆಗುತ್ತೆ. ಯಾಕಂದ್ರೆ ಟಕ್ಕ ನಾನು ಜೋಬಲ್ ಹಾಕೊಂಡು ಹೋಗ್ಬಿಡ್ಬೋದು, ಓಕೆನಾ? ಸೊ ಇದು ಓಪನ್ ಮಾಡಿದ ತಕ್ಷಣ ನಮಗೆ ನೋಡಿ ಈ ರೀತಿ ಕಾಣುತ್ತೆ, ಓಕೆನಾ? ಸೊ ರಿಸೀವರು, ಟ್ರಾನ್ಸ್ಮಿಟರು ಮತ್ತೆ ಮೈಕ್, ಓಕೆನಾ? ಟ್ರಾನ್ಸ್ಮಿಟರ್ ಮತ್ತೆ ಮೈಕ್ ಎರಡೂ ಇದೆ. ಅಂಡ್ ಇದನ್ನ ಇನ್ನೊಂದು ಗಮನದಲ್ಲಿ ಇಟ್ಕೊಳ್ಳಿ, ಇದು ಬರೀ ಐಫೋನಿಗೆ ಮಾತ್ರ ಆಗೋದು, ಆಂಡ್ರಾಯ್ಡ್ ಫೋನಿಗೆ ಆಗಲ್ಲ. ಬಿಕಾಸ್ ಇದು ಪರ್ಟಿಕ್ಯುಲರ್ ಆಗಿ ಬಿಲ್ಡ್ ಮಾಡಿರೋದು ಐಫೋನಿಗೆ ಮಾತ್ರ. ಇದು ಬಾಕ್ಸು ನಾನೆಲ್ಲ ಓಪನ್ ಮಾಡಿಬಿಟ್ಟಿದ್ದೀನಿ ಆಯ್ತಾ, ಎಲ್ಲ ಓಪನ್ ಮಾಡಿದ್ದೀನಿ. ಸೊ ಇದು ರೋಡ್ ವೈರ್ಲೆಸ್ ಮೈಕ್ರೋ, ಸರಿನಾ? ಸೊ ಇದ್ರೊಳಗಡೆ ಏನೇನೈತೆ ಅಂತ ತೋರಿಸಲ್ಲ ನಾನು ನಿಮಗೆ. ಎರಡು ನಾಯ್ಸ್ ರಿಡಕ್ಷನ್ಗೆ ಅಂತ ಹೇಳ್ಬಿಟ್ಟು ಈ ಥರ ಕ್ಯಾಪ್ಗಳನ್ನ ಕೊಟ್ಟಿದ್ದಾರೆ. ಇದು ಒಂದು ನಿಮಿಷ ಇದಕ್ಕೆ ಹಾಕ್ಬಿಟ್ಟೆ ತೋರಿಸ್ಬಿಡ್ತೀನಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಅಯ್ಯಪ್ಪ, ಓಕೆ. ಸೊ ಇದು ಮೈಕ್ ಅಲ್ವಾ, ಇದು ನೋಡಿ DJI ಅಲ್ಲಿ ಹೇಗಿತ್ತು ಅಂದರೆ ಮೇಲ್ಗಡೆ ತಿರ್ಗ್ಸೋ ಥರ ಇತ್ತು, ಅದು ಒಂದೊಂದ್ಸತಿ ಬಿದೋಗ್ಬಿಡೋದು ಆ್ಯಕ್ಚುಲಿ. ಸೊ ಇದೇನು ಅಂತಂದರೆ ಈ ರೀತಿ ನೋಡಿ, ಇದು ಥರ ಪ್ಲಾಸ್ಟಿಕ್ಕು ಅಲ್ಲ ಇದು ಅಲ್ಲ, ಹಿಂಗೆ ಹಾಕ್ಬಿಡ್ಬೋದು. ಹಾಂ ನೋಡಿ, ಅಷ್ಟೇ ಮುಗೀತು. ಒಳ್ಳೆ ಹೆಂಗಿದ್ದಾಳೆ, ವಿಗ್ ಹಾಕ್ದಂಗೈತೆ ಮೈಕ್ಗೆ ವಿಗ್ ಹಾಕ್ದಂಗೈತೆ. ಇದು ನಾಯ್ಸ್ ರಿಡಕ್ಷನ್ಗೆ ಬೇಸಿಕಲಿ, ಸರಿನಾ? ಈಗ ನಾನು ವಿಡಿಯೋ ಮಾಡ್ತಾ ಇರೋದ್ರಲ್ಲಿ ನಾನು ಮೈಕ್ ಹಾಕಿಲ್ಲ, ನಾನು ಇದು ರಾ ಫುಟೇಜ್ ಮಾಡ್ತಾ ಇರೋದು. ಐಫೋನ್ 17 Pro ಶೂಟ್ ಮಾಡ್ತಿದ್ದೀನಿ. ಸೊ ರಾ ಫುಟೇಜ್, ಓಕೆನಾ? ಆ್ಯಂಡ್ ಇವಾಗ ಇದ್ರದ್ದು ಇನ್ನೇನು ಕೊಟ್ಟಿದ್ದಾರೆ, ಚಾರ್ಜರ್ ಕೊಟ್ಟಿದ್ದಾರೆ ಮಾಮೂಲಿ, ಬಿಟ್ರೆ ಇನ್ನೇನಿಲ್ಲ ಆಯ್ತಾ. ಇದೊಂದು ಕೊಟ್ಟಿದ್ದಾರೆ ಚಾರ್ಜರು, ಮತ್ತೆ ಇದೊಂದು ಕೇಸು, ಇಷ್ಟೇ ಇರೋದು ಒಳಗಡೆ. ಅನ್ಬಾಕ್ಸ್ ಮಾಡೋದೆಲ್ಲ ಏನು ನಾನು ಯೂಸ್ ಮಾಡ್ತಾ ಇದ್ದೀನಿ ಆಲ್ರೆಡಿ. ಸೊ ಚಾರ್ಜಿಂಗು ನನ್ನ ಪ್ರಕಾರ ನಾನು ಆ್ಯಕ್ಚುಲಿ 4-5 ಡೇಸ್ ಕಂಟಿನ್ಯೂಸ್ ಆಗಿ ಚಾರ್ಜೇ ಹಾಕಿಲ್ಲ, ಭಯಂಕರ ಯೂಸ್ ಮಾಡಿದೆ. ಬ್ಯಾಟ್ರಿ ಪ್ಯಾಕಪ್ ತುಂಬ ಚೆನ್ನಾಗಿದೆ. ನಾನು ಮೊನ್ನೆ ಸ್ವಲ್ಪ ಚಾರ್ಜ್ಗೆ ಇಟ್ಟಿದ್ದೆ ಅಷ್ಟೇ, ಬಿಟ್ರೆ ನಾನು ಇದುವರೆಗೂ ಚಾರ್ಜೇ ಹಾಕಿಲ್ಲ ಈ ಮೈಕ್ನ. ಸುಮ್ಮನೆ ರ್ಯಾಂಡಮ್ ಆಗಿ ಯೂಸ್ ಮಾಡ್ತಾನೆ ಇದ್ದೇನೆ ಕಂಟಿನ್ಯೂಸ್ ಆಗಿ ನಾನು. ಸೊ ಹಾಗಾಗಿ ನನಗೆ ಬ್ಯಾಟ್ರಿ ಪ್ಯಾಕೇಜ್ ಬಗ್ಗೆ ಚೆನ್ನಾಗಿ ರಿವ್ಯೂ ಇದೆ. ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ರೆ ಒಂದು 8 to 10 ಅವರ್ಸ್ ಬರುವಂಥ ಚಾನ್ಸಸ್ ಇದೆ, ಸರಿನಾ? ಇಲ್ಲ ನಾನು ಏನೋ ಒಂದು 1 ಅವರ್ ಯೂಸ್ ಮಾಡ್ತೀನಿ ಮತ್ತೆ ಆಫ್ ಮಾಡ್ತೀನಿ, ನನಗೆ ಅಷ್ಟೊಂದು ಯೂಸ್ ಇಲ್ಲ ಅಂದರೆ 2-3 ದಿನ ಆರಾಮಾಗಿ ಯೂಸ್ ಮಾಡ್ಬೋದು, ಓಕೆನಾ? ಈ ಮೈಕು ನನಗೆ ಫಸ್ಟ್ ಆಫ್ ಆಲ್ ನಾವು ಮೈಕ್ನ ತಗೊಂಡಾಗ ನಾವು ಮೇಜರ್ ಆಗಿ ಫೋಕಸ್ ಮಾಡೋದೇನು ಹೇಳಿ, ನಾಯ್ಸ್ ರಿಡಕ್ಷನ್ ಆಗುತ್ತಾ. ಆಚೆ ಕಡೆ ನಾಯ್ಸು ನಮಗೆ ತುಂಬ ಕೇಳಿಸುತ್ತಲ್ವಾ, ಅದನ್ನ ನಾವು ನಾಯ್ಸ್ ರಿಡಕ್ಷನ್ ಮಾಡಬೇಕು ಅಂತಂದರೆ ಕೆಲವೊಂದು ಅಪ್ಲಿಕೇಶನ್ಸ್ಗಳಿಗೆ ಹೋಗ್ಬಿಟ್ಟು ನಾವು ನಾಯ್ಸ್ ರಿಡಕ್ಷನ್ ಮಾಡಬೇಕಾಗತ್ತೆ. ಇಲ್ಲ ಅಂತ ಅಂದರೆ ನಾವು ಬೇಸಿಕ್ಕಾಗಿ ಮೈಕಲ್ಲೇ ನಮಗೆ ನಾಯ್ಸ್ ರಿಡಕ್ಷನ್ ಕೊಟ್ಬಿಟ್ರೆ ಅದು ಇನ್ನೂ ಉತ್ತಮ ಆಗುತ್ತೆ. ಯಾಕಂದರೆ DJI ಮೈಕ್ ಮಿನಿ ನಾನು ಏನು ಯೂಸ್ ಮಾಡ್ತಾ ಇದ್ದೆ ಅದರಲ್ಲಿ ಆಟೋಮೆಟಿಕ್ ಆಗಿ ನಾಯ್ಸ್ ರಿಡಕ್ಷನ್ ಇದೆ. ಸೊ ಅದನ್ನ ಹಾಕೊಂಡ್ರು ಅಂಥ ಮೇಜರ್ ಆಗಿ ರಿಡಕ್ಷನ್ ಆಗಲ್ಲ, ಅವೆಲ್ಲ ಡೌಗಳು ಮಾಡಕ್ಕೆ ಹೋಗ್ಬಾರ್ದು. ಅದರಲ್ಲೂ ನಾವು ಎಡಿಟಿಂಗಲ್ಲಿ ಮತ್ತೆ ಹೋಗಿ ನಾಯ್ಸ್ ರಿಡಕ್ಷನ್ ಮಾಡಿರೋದು ಇದೆ ಉಂಟು ಆಯ್ತಾ. ಸೊ ಸುಳ್ಳೆಲ್ಲ ಹೇಳಕ್ ಹೋಗ್ಬಾರ್ದು. ಇದರಲ್ಲಿ ಪ್ರಾಬ್ಲಮ್ ಏನು ಅಂತ ಅಂದ್ರೆ ಇದರಲ್ಲಿ ನಾಯ್ಸ್ ರಿಡಕ್ಷನ್ ಇಲ್ಲ, ಓಕೆನಾ? ಇರೋದೇನು ಹೇಳ್ತೀನಿ, ನಾಯ್ಸ್ ರಿಡಕ್ಷನ್ ಇಲ್ಲ. ಬಟ್ ನೀವು ಎಡಿಟಿಂಗ್ ಆ್ಯಪ್ಸ್ಗಳಲ್ಲಿ ಏನಾದರೂ ನಾನು ನಾಯ್ಸ್ ರಿಡಕ್ಷನ್ನ ಮಾಡ್ಕೋತೀನಿ ಅಂತ ಅಂದರೆ ನಿಮಗೆ ಬಹಳ ದೊಡ್ಡ ಡಿಫ್ರೆನ್ಸ್ ಕಾಣಿಸುತ್ತೆ, ಸರಿನಾ? ಸೊ ಈಗ ನಾನು ನಿಮಗೆ ಇಂಡೋರ್ ಶೂಟ್ ಇದ್ದೀನಿ, ಮನೆ ಒಳಗಡೆ ಶೂಟ್ ಮಾಡ್ತಾ ಇದ್ದೀನಿ. ಸೊ ಒಳಗಡೆ ಈ ಮೈಕ್ನ ಹಾಕಿ ನಿಮಗೆ ಹೆಂಗೆ ಕೇಳಿಸುತ್ತೆ, ಮತ್ತೆ ನಾನು ಆಚೆ ಕಡೆ ಹೋದಾಗ ಯಾವ ರೀತಿ ಮೈಕ್ ಹಾಕೊಂಡಾಗ ನನಗೆ
ಈ ಕೇಳಿಸ್ತು ಅನ್ನೋದ್ರ ಬಗ್ಗೆನೂ ನಿಮಗೆ ಆ ವಿಡಿಯೋ ನಾನು ಮಾಡಿದ್ದೀನಿ, ಅದನ್ನ ನಿಮಗೆ ತೋರಿಸ್ತೀನಿ. ಈಗ ಮನೆ ಒಳಗಡೆ ಈ ಮೈಕ್ ಹಾಕೊಂಡು ನಿಮಗೆ ತೋರಿಸ್ತೀನಿ. ನಾನು ಇವಾಗ ಹಾಕಿದ್ದೀನಿ. ಒಂದು ಮೈಕ್ನ ಮಾತ್ರ ನಾನು ಆಚೆ ತಗೊಂಡಿದ್ದೀನಿ. ಇಲ್ಲಿ ಗ್ರೀನ್ ಕಲರ್ ಲೈಟ್ ಆನ್ ಆಗಿದೆ ನೋಡಿ, ಓಕೆನಾ? ಗ್ರೀನ್ ಲೈಟ್ ಆನ್ ಆಗಿದೆ, ಮತ್ತು ಆ ಟ್ರಾನ್ಸ್ಮಿಟರಲ್ಲೂ ಗ್ರೀನ್ ಲೈಟ್ ಆನ್ ಆಗಿದೆ. ಅದರಲ್ಲಿ ಒಂದು ಲೈಟ್ ಬ್ಲಿಂಕ್ ಆಗ್ತಾ ಇದೆ ಅಂದರೆ ಒಂದು ಮೈಕ್ ಆಚೆ ತೆಗೆದಿದ್ದೀನಿ ಅಂತ, ಎರಡು ಲೈಟ್ ಬ್ಲಿಂಕ್ ಆದರೆ ಎರಡು ಮೈಕ್ ಆಚೆ ಇದೆ ಅಂತ ಹೇಳಿ. ಬಟ್ ಇವಾಗ ನಾನು ಒಂದೇ ಮೈಕ್ ಯೂಸ್ ಮಾಡ್ತಾ ಇರೋದ್ರಿಂದ ಒಂದು ಮೈಕ್ದು ಲೈಟ್ ಮಾತ್ರ ಬ್ಲಿಂಕ್ ಆಗ್ತಾ ಇದೆ. ಸೊ ಇಟ್ ಈಸ್ ವೆರಿ ಈಸಿ. ನೀವು ಹೇಗೆ ಅಂದರೆ ಟ್ರಾನ್ಸ್ಮಿಟರ್ ತೊಗೊಂಡು ಮೊಬೈಲ್ ಚುಚ್ಚಿ, ಹಿಂದೆಗಡೆ ಚುಚ್ಚಿ, ಸರಿನಾ? ಮೈಕ್ ತಗೊಳ್ಳಿ, ಆರಾಮಾಗಿ ಮಾತಾಡಿ. ಇಟ್ ಈಸ್ ವೆರಿ ಸಿಂಪಲ್, ಆನ್ ದ ಗೋ. ಈಗ ನಾನು ಮೈಕ್ ಇಟ್ಕೊಂಡೆ ಮಾತಾಡ್ತಿರೋದು. ನಿಮಗೆ ಬಹುಶಃ ನಿಮಗೆ ಅದರ ಒಂದು ಕ್ಲಾರಿಟಿ ಗೊತ್ತಾಗ್ತಾ ಇರ್ಬೋದು. ಆ್ಯಂಡ್ ನಾನು ಸೈಲೆಂಟ್ ಎನ್ವಿರಾನ್ಮೆಂಟಲ್ಲಿ ಇದ್ದೀನಿ. ಮತ್ತು ಇದಕ್ಕೆ ನಿಮಗೆ ಮ್ಯಾಗ್ನೆಟ್ ಕೂಡ ಇದೆ, ನೋಡ್ಬೋದು ನೀವು. ಇದು ದೊಡ್ಡದಾಗಿದೆ, ಇಷ್ಟು ದೊಡ್ಡದಾಗಿದೆ, ಬಟ್ ಸಖತ್ ಗಟ್ಟಿಯಾಗಿದೆ. ಇದು ಮ್ಯಾಗ್ನೆಟ್ಟು, ಆಯಿತಾ? ನಿಮಗೆ ಮೈಕೆಲ್ಲ ಕಾಣಿಸ್ಬಾರ್ದು ಅಂದರೆ ಇದನ್ನು ಒಳಗಡೆ ಹಾಕ್ಕೊಂಡು ಮ್ಯಾಗ್ನೆಟ್ ಆಚೆ ನೀವು ಹಾಕ್ಕೋಬೋದು. ಇಲ್ಲ ಬೇಡ ಅಂತ ಅಂದರೆ ನಿಮಗೆ ಇಲ್ಲಿ ಹಿಂದೆ ಕ್ಲಿಪ್ ಇದೆ ನೋಡಿ, ಮಾಮೂಲಿ ಕ್ಲಿಪ್ ಥರ ಇದೆ. ಸೊ ಇದನ್ನು ನೀವು ಹಾಕ್ಕೋಬೋದು. ಸೊ ಇದು ಮೈಕು ಇಲ್ಲಿಗೆಲ್ಲ ಎಲ್ಲಿ ಬೇಕೋ ಅದು ಎಲ್ಲಿಗೆ ಬೇಕೋ ಹಾಕ್ಕೊಳ್ಳಿ. ಇಲ್ಲಿಗೆ ಹಾಕ್ಕೊಳ್ಳೋಣ, ಬನ್ನಿ ಹಾಕ್ಕೊಳ್ಳೋಣ. ನಂದು ಹೆಂಗೂ ಸ್ಪೆಕ್ಸಲ್ ಮ್ಯಾಗ್ನೆಟ್ ಐತೆ, ಹಿಂಗೆ ಹಾಕ್ಕೊಂಡು ಮಾತಾಡೋಣ ಏನಿ. ಮತ್ತು ಇನ್ನೊಂದು ಮೈಕ್ ಇದೆ ಅಲ್ವಾ, ಅದನ್ನು ಇಲ್ಲಿ ಹಾಕ್ಕೊಂಬಿಡೋಣ ನೀರು. ನೋಡಿ ಗಾಯ್ಸ್, ಎರಡೆರಡು ಮೈಕ್. ಓಕೆ, ಬಟ್ ಇನ್ನೊಂದು ಸಮಸ್ಯೆ ಹೇಳ್ತೀನಿ ನಾನು ನಿಮಗೆ. ಈ ಮೈಕ್ದು ಏನು ಅಂತ ಹೇಳಿದ್ರೆ, ಒಂದು ಮೈಕ್ ಎತ್ತಿರೋಣ ರೀ. ಓಕೆ, ಸೊ ಈಗ ಇಂಡೋರ್ ಶೂಟ್ ನೋಡಿದ್ದೀರಾ. ಔಟ್ಡೋರ್ ಶೂಟಲ್ಲಿ ಯಾವ ರೀತಿ ಕೇಳಿಸ್ತು ಅಂತ ನಾನು ಒಂದೆರಡು ವೀಡಿಯೋಸ್ ಹಾಕ್ತೀನಿ, ನಿಮ್ಗೊಂದೆರಡು ಶಾರ್ಟ್ ಹಾಕ್ತೀನಿ, ನೋಡ್ಕೊಂಬನ್ನಿ. ನಿಮ್ಮ ಕಾರ್ನ ಸೇಲ್ ಮಾಡಬೇಕಾ, ಇಲ್ಲ ಯೂಸ್ಡ್ ಕಾರ್ಸ್ನ ನೀವು ತಗೋಬೇಕಾ? ಹಾಗಾದರೆ ನಮ್ಮ ಟ್ರಸ್ಟೆಡ್ Cars24ಗೆ ವಿಸಿಟ್ ಮಾಡಿಬಿಡ್ರಿ. ಒಳ್ಳೆ ಡೀಲು ಹಾಗೆ ಎಲ್ಲ ರೀತಿಯ ಚೆಕ್ ಪಾಯಿಂಟ್ಸ್ನ ಚೆಕ್ ಮಾಡಿ ಕಾರ್ನ ನಿಮ್ಮ ಮನೆಗೆ ತಲುಪಿಸ್ತಾರೆ. ಓಕೆ, ನಿಮಗೆ ನಾನು ಇನ್ ಪರ್ಟಿಕ್ಯುಲರ್ ಕೆಲವೊಂದಷ್ಟು ವಿಚಾರ ತೋರಿಸ್ಬೇಕಿತ್ತು. ಅದಕ್ಕೆ ಇವಾಗ ನಾನು ಮೊಬೈಲ್ನ ಸ್ವಿಚ್ ಮಾಡಿದ್ದೀನಿ. ನಾನು ಸ್ಯಾಮ್ಸಂಗ್ S26 ಹಾಕೊಂಡಿದ್ದೀನಿ ರೆಕಾರ್ಡ್ ಮಾಡೋದಕ್ಕೆ. ಬಟ್ ನಿಮಗೆ ನಾನು ಐಫೋನಿಗೆ ಯಾವ ರೀತಿ ಏನು ಅಂತ ಹೇಳಿ ತೋರಿಸ್ಬೇಕು, ಹಾಗಾಗಿ ಹೇಳ್ತಿರೋದು. ನನ್ನ ಫೋನು ಆರೆಂಜು, ಅದಕ್ಕೆ ನಾನು ಆರೆಂಜ್ ಕಲರ್ ಮೈಕ್ ಇಸ್ಕೊಂಬಂದಿದ್ದೀನಿ. ಯಾಕಂದರೆ ಇದರಲ್ಲಿ ರೆಡ್ಡು, ಬ್ಲೂ, ಆರೆಂಜ್ 3 ಕಲರ್ನ ಲಾಂಚ್ ಮಾಡಿದ್ರು. ನಾನು ಮ್ಯಾಚಿಂಗ್ ಆಗುತ್ತೆ ಇದೆ ಕೊಡಿ ನನಗೆ ಅಂತ ಆರೆಂಜ್ ಇಸ್ಕೊಂಬಂದೆ. ಸೊ ನಾನು ಹೇಳೋದ್ನಲ್ಲ ನೋಡಿ, ಈ ರೀತಿ ಇದನ್ನು ಹಾಕಬೇಕು, ಟೈಟಾಗಿ ಹಾಕಿ, ಓಕೆನಾ? ಹಾಕಿದ ತಕ್ಷಣ ನಾವು ಇಡೀ ಸ್ಕ್ರೀನ್ ಓಪನ್ ಮಾಡಿಬಿಡ್ತೀನಿ, ಆಯಿತಾ? ಒಂದು ಮೈಕ್ನ ತಗೊಂಡಿದ್ದೀನಿ, ಸುಮ್ಮನೆ ಇಲ್ಲ ಹಾಕೊಂಡಿರ್ತೀನಿ. ಒಂದು ಮೈಕ್ ಇಲ್ಲಿರಲಿ, ಓಕೆ? ಒಂದು ಮೈಕ್ ಇಲ್ಲಿರಲಿ ನನಗೆ. ಸೊ ಇವಾಗ ಬರೀ ನಾವು ಇದನ್ನು ಏನು ಮೈಕ್ನ ಹಾಕ್ಬಿಟ್ಟು ಡೈರೆಕ್ಟಾಗಿ ಯೂಸ್ ಮಾಡ್ಬೋದಾ ಅಂತ ಕೇಳ್ತೀರಾ. ಆದರೆ ಕೆಲವೊಂದು ಸೆಟ್ಟಿಂಗ್ಸ್ನ ನಾವು ಮಾಡಬೇಕಾಗುತ್ತೆ. ಈ ಸೆಟ್ಟಿಂಗ್ಸ್ ಬಗ್ಗೆ ನಾನು ಹೇಳ್ಕೊಡ್ತೀನಿ. ಏನಿಲ್ಲ, ರೋಡ್ ಕ್ಯಾಪ್ಚರ್ ಅಂತ ಹೇಳ್ಬಿಟ್ಟು ಒಂದು ಅಪ್ಲಿಕೇಶನ್ ಇದೆ. ರೋಡ್ ಕ್ಯಾಪ್ಚರ್ ಅಂತ ಹೇಳ್ಬಿಟ್ಟು, ಬೇಕಾದ್ರೆ ಲಿಂಕ್ನ ನಿಮ್ಗೆ ಹಾಕಿರ್ತೀನಿ ಕೆಳಗಡೆ ನಾನು. ಸೊ ಈ ರೀತಿ ನಿಮಗೆ ಕ್ಯಾಮ್ರಾ ಬರುತ್ತೆ, ಇದರಲ್ಲಿ ನಿಮಗೆ ಕ್ಯಾಮ್ರಾ ಬರುತ್ತೆ, ಮತ್ತು ಕೆಲವೊಂದಷ್ಟು ಸೆಟ್ಟಿಂಗ್ಸ್ನ ಮಾಡಬೇಕಾಗುತ್ತೆ. ಏನು ಅಂತ ಹೇಳಿದ್ರೆ ನಿಮಗೆ ನೋಡಿ, ಆಲ್ರೆಡಿ ನಂದು ಮೈಕ್ ಅಪ್ಡೇಟ್ ಕೇಳ್ತಾ ಇದೆ. ಸೊ ಏನು ಅಂತ ಹೇಳಿದ್ರೆ, ನೀವು ಇಲ್ಲಿ ನೋಡ್ಬೋದು, ಒಂದು ಮೈಕಲ್ಲಿ 2 ನಾಯ್ಸು ಕ್ಯಾಪ್ಚರ್ ಆಗ್ತಾ ಇರುತ್ತೆ. ಕೆಲವೊಂದ್ಸತಿ ಏನು ಮಾಡಬೇಕಾಗುತ್ತೆ, ಅದನ್ನು ಸ್ಪ್ಲಿಟ್ ಮಾಡಬೇಕಾಗುತ್ತೆ. ಎಡಿಟಿಂಗ್ ಟೈಮಲ್ಲಿ ಅದನ್ನೆಲ್ಲ ಮಾಡೋಕ್ಕಾಗಲ್ಲ ನಾವು, ಓಕೆನಾ? ಓಕೆ, ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ನಾನು. ನೋಡ್ಬೋದು ನೀವು ಇಲ್ಲಿ ನಮಗೆ ಮರ್ಜ್ ಮತ್ತು ಸ್ಪ್ಲಿಟ್ ಅಂತ ಆಪ್ಷನ್ ಇರುತ್ತೆ. ಇದರಲ್ಲಿ ನಾವು ಆ್ಯಕ್ಚುಲಿ ಏನು ಅಂದರೆ, ಡ್ಯುಯಲ್ ಮೈಕ್ ನಾವು ಯೂಸ್ ಮಾಡಬೇಕಾದ್ರೆ ಯಾವಾಗಲೂ ಸ್ಪ್ಲಿಟ್ಟಲ್ಲಿ ಇರಬೇಕು, ಮರ್ಜ್ ಮಾಡೋಕ್ಕೆ ಹೋಗ್ಬೇಡಿ. ಅವಾಗ ಇಬ್ಬರದು ವಾಯ್ಸು ಮರ್ಜ್ ಆಗಿಬಿಟ್ರೆ ನಮ್ಗೆ ಎಡಿಟಿಂಗ್ ಮಾಡೋಕ್ಕಾಗಲ್ಲ. ಅವ್ರೇನು ಮಾತಾಡ್ತಾ ಇದ್ದಾರೆ, ಇವ್ರೇನು ಮಾತಾಡ್ತಾ ಇದ್ದಾರೆ ನಮ್ಗೆ ಗೊತ್ತಾಗಲ್ಲ. ಸೊ ಇಲ್ಲಿ ಏನು ಮಾಡ್ಬೋದು ಅಂತ ಅಂದರೆ, ನಮ್ಗೆ ಇಲ್ಲಿ ಮರ್ಜ್ ಅಂತ ಆಪ್ಷನ್ ಇರುತ್ತೆ, ಇಲ್ಲಾಂದರೆ ಸ್ಪ್ಲಿಟ್ ಅಂತ ಆಪ್ಷನ್ ಇರುತ್ತೆ. ಅದನ್ನು ಹೋಗಿ ನಾವು ಇಲ್ಲಿ ಈ ಮೈಕ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಗೆ ಇಲ್ಲಿ ಆಪ್ಷನ್ ಸಿಗುತ್ತೆ, ಓಕೆನಾ? ಇಲ್ಲಿ ಹೋಗಿ ನಾವು ಏನು ಬೇಕೋ ಅದನ್ನು ಚೇಂಜಸ್ ಮಾಡ್ಕೋಬೋದು, ಏನು ಬೇಕೋ ಅದನ್ನು ಆಟಾಡ್ಬೋದು, ಸ್ಪ್ಲಿಟ್ ಮಾಡ್ಕೋಬೋದು ಮತ್ತು ಮರ್ಜ್ ಮಾಡ್ಕೋಬೋದು. ಇಲ್ಲಿ ನಿಮ್ಗೆ ಆಪ್ಷನ್ ಇರುತ್ತೆ. ಬಟ್ ಏನಂದರೆ, ನೀವು ರೋಡ್ ಕ್ಯಾಪ್ಚರ್ ಅನ್ನೋ ಒಂದೇ ಒಂದು ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಆ್ಯಪಲ್ ಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ, ಸಿಗುತ್ತೆ, ಸರಿನಾ? ಇಲ್ಲಾಂದರೆ ನಿಮಗೆ ಬಾಕ್ಸ್ ಮೇಲೆ QR ಸ್ಕ್ಯಾನರ್ ಕೂಡ ಹಾಕಿರ್ತಾರೆ, ಅದನ್ನು ಹೋಗಿ ನೀವು ಮಾಡ್ಕೊಂಡ್ರು ಆಗುತ್ತೆ, ಏನೂ ತೊಂದರೆ ಇಲ್ಲ. ಸೊ ಹಾಗಾಗಿ ನಾನಿವಾಗ ಏನು ಈ ಒಂದು ನಿಮಗೆ ಡೀಟೇಲ್ಸ್ನ ತೋರಿಸಿದೆ. ಇದು ರೋಡ್ ಮೈಕಿನ ಒಂದಷ್ಟು ವಿಚಾರಗಳು. ಆ್ಯಕ್ಚುಲಿ ಇದರ ಪ್ರೈಸ್ ಬಂದು 18,500 ತೋರಿಸ್ತಾ ಇತ್ತು. ಈ ಲಾಂಚ್ ಪ್ರೈಸು 18,500 ತೋರಿಸ್ತಿತ್ತು. ಬಹುಶಃ ಇವಾಗ ಇದು ಕಮ್ಮಿ ಆಗಿರಬಹುದು. ನೀವು ಅಮೆಝಾನಲ್ಲಿ ಒಂದ್ಸತಿ ಚೆಕ್ ಮಾಡಿ, ಇಲ್ಲಾಂದರೆ ರೋಡ್ ಅವರ ವೆಬ್ಸೈಟಲ್ಲಿ ಒಂದ್ಸತಿ ಚೆಕ್ ಮಾಡಿ. ಇದ್ರದ್ದು ಒಂದೇ ಒಂದು ಡಿಸ್ಅಡ್ವಾಂಟೇಜ್ ಏನು ಅಂತ ಅಂದರೆ, ನಾಯ್ಸ್ ರಿಡಕ್ಷನ್ ಅಷ್ಟೊಂದು ಮಟ್ಟಿಗೆ ಆಗೋದಿಲ್ಲ, ಆನೆಸ್ಟಾಗಿ ಹೇಳೋದು. ಬಿಕಾಸ್ ನಾನು ಎಡಿಟಿಂಗ್ ಟೈಮಲ್ಲಿ ನಾನು ನಾಯ್ಸ್ ರಿಡಕ್ಷನ್ನ ಮಾಡ್ತೀನಿ. ಇರೋದನ್ನು ಆನೆಸ್ಟಾಗಿ ಹೇಳ್ತೀನಿ. ಯಾವ್ದ್ರಲ್ಲಿ ನೀವು ಎಡಿಟಿಂಗ್ ಮಾಡ್ತೀರಾ ಅಥವಾ ನೀವು ಯಾವ್ದ್ರಲ್ಲಿ ನಾಯ್ಸ್ ರಿಡಕ್ಷನ್ನ ಮಾಡ್ತೀರಾ ಅಂತ ನೀವು ಇವಾಗ ಪ್ರಶ್ನೆ ಮಾಡ್ಬೋದು ನನಗೆ. ಸೊ ಬೇಸಿಕಲಿ ನಾನು ನಾಯ್ಸ್ ರಿಡಕ್ಷನ್ ಯಾವ್ದ್ರಲ್ಲಿ ಮಾಡ್ತೀನಿ ಅಂತ ಅಂದರೆ, ಒಂದು ನಾನು ಪ್ರೀಮಿಯರ್ ಪ್ರೊ ಯೂಸ್ ಮಾಡ್ತೀನಿ, ಸಿಸ್ಟಮಲ್ಲಿ ಮಾಡ್ತೀನಿ. ಇಷ್ಟು ದಿನ ನಾನು ಆ್ಯಕ್ಚುಲಿ ಸಿಸ್ಟಮಲ್ಲಿ ಕೂತ್ಕೊಂಡು ಎಡಿಟ್ ಮಾಡೋಕ್ಕೆ ನನ್ನ ಕೈಲಿ ಆಗ್ತಾ ಇರಲಿಲ್ಲ, ಬಿಕಾಸ್ ನನ್ನ ಕೈ ಕಾಲು ನನಗೆ ಆಗ್ತಾ ಇರಲಿಲ್ಲ. ಸೊ ಏನು ಮಾಡುವೆ, ನನ್ನ ಹತ್ರ ಕ್ಯಾಪ್ ಕಟ್ ಇದೆ, ಸರಿನಾ? ಕ್ಯಾಪ್ ಕಟ್ಟಲ್ಲಿ ನಿಮಗೆ ವಾಯ್ಸ್ ಎನ್ಹ್ಯಾನ್ಸು ಮತ್ತು ನಾಯ್ಸ್ ರಿಡಕ್ಷನ್ ಅಂತ 2 ಆಪ್ಷನ್ ಇದ್ದಾವೆ.
ಅದನ್ನು ನಾನು ಇನ್ ಪರ್ಟಿಕ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ದೆ. ಯೂಸ್ ಮಾಡ್ತಾ ಏನಾಯಿತು ನನಗೆ ಆ್ಯಕ್ಚುಲಿ ನಾಯ್ಸ್ ರಿಡಕ್ಷನು ನೆಕ್ಸ್ಟ್ ಲೆವೆಲಲ್ಲಿ ಹೋಯಿತು. ನೆಕ್ಸ್ಟ್ ಲೆವೆಲಲ್ಲಿ ನಾಯ್ಸ್ ರಿಡಕ್ಷನ್ಸ್ ಹೋಗಿದೆ ನನಗೆ. ಸೊ ಬೇಸಿಕಲಿ ನಾವು ಏನು ಒಂದು ಎಡಿಟ್ ಮಾಡ್ತೀವಿ ಅಥವಾ ವಿಡಿಯೋನ ಕ್ಯಾಪ್ಚರ್ ಮಾಡ್ತೀವಿ, ನಾಯ್ಸ್ ಅಂತೂ 100% ಇರುತ್ತೆ ಅನ್ಲೆಸ್ ಅಂಡ್ ಅಂಟಿಲ್ ಇಟ್ ಇಸ್ ಔಟ್ಡೋರ್. ಇಂಡೋರ್ ಆದರೆ ಮಾತ್ರ ನಿಮಗೆ ನಾಯ್ಸ್ ಬರಲ್ಲ. ಔಟ್ಡೋರ್ ಹೋದರೆ ನಿಮಗೆ ಯಾರು ಇವಾಗ ತರಕಾರಿ ಒಬ್ಬ ಬಂದ, ಇವಾಗ ಯಾರೋ ಒಬ್ರು ಬರ್ತಾ ಇರ್ತಾರೆ, ಬೀದಿಲಿ ವ್ಯಾಪಾರ ಮಾಡಿದವ್ರು ಬರ್ತಾ ಇರ್ತಾರೆ, ಅವರೆಲ್ಲ ಬಂದಾಗ ಉಶ್ ಅಂತೆಲ್ಲ ಅನ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಆ ಟೈಮಲ್ಲಿ ನಮ್ಗೆ ನಾಯ್ಸ್ ರಿಡಕ್ಷನ್ ಬೇಕಾಗುತ್ತೆ. ಮತ್ತು ಯೂಟ್ಯೂಬ್ ವೀಡಿಯೋಸ್ಗಳನ್ನ ಮಾಡಬೇಕಾದ್ರೆ ಅಫ್ಕೋರ್ಸ್ ಬೇಕಾಗುತ್ತೆ. ಇಂಡೋರಲ್ಲಿ ಮಾಡಿದಾಗ ಏನೂ ಸಮಸ್ಯೆ ಆಗಲ್ಲ, ಬಟ್ ಔಟ್ಡೋರ್ ಮಾಡಿದಾಗ ನಮಗೆ ನಾಯ್ಸ್ ರಿಡಕ್ಷನ್ ತುಂಬ ಬೇಕಾಗುತ್ತೆ. ಸೊ ಹಾಗಾಗಿ ಅದೊಂದು ನೀವು ಎಡಿಟಿಂಗಲ್ಲಿ ನಾನು ಕಾಂಪ್ರಮೈಸ್ ಆಗ್ತೀನಿ, ಎಡಿಟಿಂಗಲ್ಲಿ ನಾನು ನಾಯ್ಸ್ ರಿಡಕ್ಷನ್ನ ಮಾಡ್ಕೋತೀನಿ ಅನ್ನೋದಾದರೆ, ಆ ವಿಚಾರದಲ್ಲಿ ಆಗ್ತೀನಿ ಅಂತಂದರೆ ನೀವು ರೋಡ್ ವೈರ್ಲೆಸ್ ಮೈಕ್ರೋ ಇದೆ ಹೆಸರು. ಆ್ಯಕ್ಚುಲಿ ನಾನು ಇದನ್ನು ಸಜೆಸ್ಟ್ ಮಾಡ್ತೀನಿ. ಯಾಕಂದರೆ DJI ಆ್ಯಕ್ಚುಲಿ ಅದು ಸ್ವಲ್ಪ ಮೈಕ್ರೋ ಅದು ಸ್ಟಾಪ್ ಮಾಡಿದ್ದಾರೆ, ಬರ್ತಾ ಇಲ್ಲ ಇತ್ತೀಚೆಗೆ, ಅದೆಲ್ಲೂ ಸ್ಟಾಕ್ ಸಿಗ್ತಾ ಇಲ್ಲ. ನಿಮ್ಗೆ ಆಫ್ಟರ್ ಮಾರ್ಕೆಟಲ್ಲಿ ತೊಗೋಬೇಕು. ಆನ್ಲೈನಲ್ಲಂತೂ ನಾನು ಎವ್ರಿ ಟೈಮ್ ನೋಡಿದಾಗ ಔಟ್ ಆಫ್ ಸ್ಟಾಕ್ ಅಂತ ಬರುತ್ತೆ. ಸೊ ನೋಡ್ಕೊಳ್ಳಿ ಸರಿನಾ, ಸಿಕ್ಕಿದ್ರೆ ಓಕೆ. ಇಲ್ಲ ಅಂತಂದರೆ ಈಗ ರೋಡ್ ಏನಾಗಿತ್ತು ಅಂದರೆ ಫಸ್ಟು ಬಂದಿದ್ದು ರೋಡ್ ಮೈಕು. ಆ್ಯಕ್ಚುಲಿ ಫೀಲ್ಡಿಗೆ ಬಂದಿದ್ದು ರೋಡ್. ನಮ್ಮ ಹತ್ರ ಎಲ್ಲ ಡ್ಯುಯಲ್ ಚಾನಲ್ ರೋಡ್ ದೊಡ್ಡ ಮೈಕ್ ಇತ್ತು. ನೀವು ಹಳೆ ವೀಡಿಯೋಸ್ನ ನೋಡಿದರೆ ಗೊತ್ತಿರುತ್ತೆ ನಿಮಗೆ. ಸೊ ಅದಾದಮೇಲೆ ಏನಾಯಿತು, ನಾವೆಲ್ಲರೂ DJIಗೆ ಸ್ವಿಚ್ ಆದ್ವಿ. ಸೊ ರೋಡ್ ಆ್ಯಂಡ್ DJI ಹ್ಯಾಸ್ ಅ ವೆರಿ ಗುಡ್ ಕಾಂಪಿಟೇಷನ್ ಫೀಲ್ಡಲ್ಲಿ. ತುಂಬ ಒಳ್ಳೆ ಕಾಂಪಿಟೇಷನಲ್ಲಿ ಇದ್ದಾರೆ ಇಬ್ರೂ. ಬಟ್ ಏನಂದರೆ ಸ್ವಲ್ಪ ಒಂದು ಮಟ್ಟಕ್ಕೆ ಇಂಪ್ರೂವೈಸ್ ಮಾಡಿಕೊಂಡು ಹೊಸ ವಿಚಾರಗಳನ್ನ DJI ಅವರು ತರ್ತಾ ಇದ್ದಾರೆ. ರೋಡ್ ಅವರು ತಕ್ಕನಾಗೆ ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ ನಿಮಗೆ. ಬಟ್ ಏನಂದರೆ ಇವ್ರು ಸ್ವಲ್ಪ ಚೇಂಜಸ್ಗಳನ್ನ ಮಾಡ್ಕೊಂಡ್ರು. ಇಷ್ಟು ದೊಡ್ಡ ಮೈಕ್ ಇದ್ದಿದ್ದನ್ನ ಈಗ ಒಂದು ಮೈಕಿನ ಸೈಜ್ ಅಷ್ಟು ಕೇಸ್ನ ರೆಡಿ ಮಾಡಿದ್ದಾರೆ ಅಂದರೆ ಇವರ ಒಂದು ಬೆಳವಣಿಗೆ ನೋಡೋಣ. ಇವರ ಒಂದು ಕಾಂಪ್ಯಾಕ್ಟ್ ಯಾವ ರೀತಿ ಮಾಡ್ತಾ ಇದ್ದಾರೆ, ಕ್ರಿಯೇಟರ್ಸ್ಗಳಿಗೆ ಏನು ಯೂಸ್ ಆಗುತ್ತೆ ಅದನ್ನು ಮಾಡ್ತಾ ಇದ್ದಾರೆ, ಅಟ್ರಾಕ್ಟಿವ್ ಕಲರ್ಸಲ್ಲಿ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ಕೆಲವೊಂದಷ್ಟು ವಿಚಾರಗಳನ್ನ ರೋಡ್ ಅವರು ಕೂಡ ತರ್ತಾ ಇದ್ದಾರೆ. ಸೊ ಏನೇ ಆದರೂ ಇದು ಓಜಿ ಅಂತ ಹೇಳ್ತೀನಿ ನಾನು. ಸೊ ಹೊಲ್ಲ್ಯಾಂಡ್ ಆಗಿರ್ಬೋದು ಅಥವಾ ನಿಮಗೆ DJI ರೋಡು ಇದೆಲ್ಲ, ಮತ್ತು ಡಿಜಿಟೆಕ್ ಮಾತ್ರ ನಾನು ಯಾರಿಗೂ ರೆಕಮೆಂಡ್ ಮಾಡೋದಿಲ್ಲ. ಡಿಜಿಟೆಕ್ಕು ನಾನು ತುಂಬ ಸಲ ನಾನು ಮೀಡಿಯಾಗಳಿಗೆ ಇಂಟರ್ವ್ಯೂ ಹೋದಾಗ ಆ್ಯಕ್ಚುಲಿ ಡಿಜಿಟೆಕ್ ಯೂಸ್ ಮಾಡ್ತಾ ಇರ್ತಾರೆ. ನಾನು ಯಾಕೆ ಇದು ಹಳೇ ಮೈಕ್ ಯೂಸ್ ಮಾಡ್ತಾ ಇದ್ದೀರಾ, ಮತ್ತು ಅದು ಗ್ಲಿಚ್ ಸೌಂಡ್ ಗರ್ರ್ ಅಂತ ಸೌಂಡ್ ಬರುತ್ತೆ. ಒಬ್ಬ ಕಾಂಟೆಂಟ್ ಮಾಡಬೇಕಾದ್ರೆ ಆ ಥರ ಸೌಂಡ್ಗಳು ಬರಬಾರ್ದು. ಸೊ ಅದು ಸ್ವಲ್ಪ ಫೀಡ್ಬ್ಯಾಕ್ ನನಗೆ ಡಿಜಿಟೆಕ್ದು ಅಷ್ಟೊಂದು ಇಷ್ಟ ಇಲ್ಲ. ನನ್ನ ಕೇಳಿದ್ರೆ ಪರ್ಸ್ನಲಿ ನಂಗೆ ರೋಡು ಮತ್ತು DJI ಎರಡೂ ಇಷ್ಟ ಇದೆ ನನಗೆ. ಹಾಲಿಲ್ಯಾಂಡು ನಾನು ಯೂಸ್ ಮಾಡಿಲ್ಲ, ಹಾಗಾಗಿ ನನಗೆ ಗೊತ್ತಿಲ್ಲ. ನಾನು ಕೆಲವು ಫ್ರೆಂಡ್ಸ್ ಯೂಸ್ ಮಾಡ್ತಾರೆ, ಓಕೆ ಅಂತ ಹೇಳ್ತಾರೆ. ಬಟ್ ಏನಂದರೆ ನನಗೇನೋ ಇದೆ ಕಂಫರ್ಟಬಲ್. ಯಾಕಂದರೆ ರೋಡ್ ಇಸ್ ಓಲ್ಡ್ ಅಲ್ವಾ, ರೋಡ್ ಓಲ್ಡು ಇದು ಆ್ಯಕ್ಚುಲಿ. ಸೊ ಮತ್ತೆ ರೋಡ್ ಅವರು ಇವಾಗ ಒಂದೊಳ್ಳೆ ಮೈಕ್ನ ಲಾಂಚ್ ಮಾಡಿದ್ದಾರೆ. ಮತ್ತು ಇದು C-ಪಿನ್ ಚಾರ್ಜರ್ ನೋಡಿ, ಇಲ್ಲಿ C-ಪಿನ್ ಬರುತ್ತೆ ಚಾರ್ಜಿಂಗ್ ಹಾಕ್ಕೊಳ್ಳೋದಕ್ಕೆ. 1 ಅವರ್ ಚಾರ್ಜ್ ಮಾಡಿರಿ, ಫುಲ್ ಆಗಿಬಿಡುತ್ತೆ. ಸೊ ಫಾಸ್ಟ್ ಚಾರ್ಜ್ ಆಗುತ್ತೆ ಮತ್ತು ಆರಾಮಾಗಿ ಬ್ಯಾಟ್ರಿ ಪ್ಯಾಕೇಜ್ ತುಂಬ ಚೆನ್ನಾಗಿದೆ. ನಾನು ಇವಾಗ DJI ರೋಡ್ ಎರಡೂ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ದಿಸ್ ಇಸ್ ಓನ್ಲಿ ಮೇಡ್ ಫಾರ್ ಐಫೋನ್. ಇದೊಂದು ಡ್ರಾಬ್ಯಾಕ್ ಇದೆ. ಯಾರಾದರೂ ಆ್ಯಂಡ್ರಾಯ್ಡ್ ಫೋನ್ ಯೂಸ್ ಮಾಡ್ತಿದ್ರೆ ಆಗಲ್ಲ, ಸಪೋರ್ಟ್ ಮಾಡಲ್ಲ. ಐಫೋನಿಗೆ ಪರ್ಟಿಕ್ಯುಲರ್ ಆಗಿ ಇದನ್ನು ಡೆವಲಪ್ ಮಾಡಿದ್ದಾರೆ. ಸೊ ಐಫೋನ್ ಇರೋರು ಮಾತ್ರ ಇದನ್ನು ಯೂಸ್ ಮಾಡ್ಬೋದು. ಈಗ ನಾನು ನಿಮಗೆ ಸ್ಯಾಮ್ಸಂಗಲ್ಲಿ ವೀಡಿಯೋ ಮಾಡ್ತಾ ಇರೋದು, ಇದಕ್ಕೆ ನಾನು ಮೈಕ್ ಹಾಕಿಲ್ಲ, ರಾ ಫುಟೇಜ್ ಇದೂ. ನಿಮಗೆ ನಾನು ಅವಾಗಲೇ ಏನು ತೋರಿಸಿದೆ, ಮೈಕ್ ಹಾಕಿ, ಅದು ನಿಮಗೆ ಮೈಕ್ ಹಾಕಿ ಮತ್ತು ಮೈಕ್ ಹಾಕ್ದಿರೋ ಹಾಗೆ 17 Pro ಅಲ್ಲಿ ಶೂಟ್ ಮಾಡಿರುವಂಥದ್ದು. ಸೊ ಇದು ಮಿಕ್ಸ್ ಆಫ್ 3 ವಿಡಿಯೋಸ್ನ ನಿಮಗೆ ನಾನು 3 ಡಿಫ್ರೆಂಟ್ ವಿಡಿಯೋಸ್ಗಳು 3 ಡಿಫ್ರೆಂಟ್ ಫೋನ್ಗಳಲ್ಲಿ, ಅಂದರೆ 2 ಡಿಫ್ರೆಂಟ್ ಫೋನ್ಗಳು ಇನ್ ಆ್ಯಂಡ್ ಔಟ್ಸೈಡ್ ಎರಡೂ ತೋರಿಸ್ತಾ ಇದ್ದೀನಿ. ಸೊ ಯಾರಾದರೂ ಬೇಸಿಕ್ ಕ್ರಿಯೇಟರ್ಸ್ಗಳು ನನಗೆ ಬೇಕು ಅಂತಂದರೆ ಯು ಕ್ಯಾನ್ ಟೇಕ್ ದಿಸ್, ಪರ್ಚೇಸ್ ಮಾಡ್ಬೋದು ಸರಿನಾ. ನನ್ನ ಪ್ರಕಾರ ಇವಾಗ ಒಂದು 15,000-15,500 ಸಾವಿರಕ್ಕೆ ಬಂದಿರುತ್ತಿದ್ದು ಪ್ರೈಸು. ನೀವು ವೆಬ್ಸೈಟಲ್ಲಿ ಚೆಕ್ ಮಾಡ್ಕೊಳ್ಳಿ ಒಂದೊಂದ್ಸಲ ಪ್ರೈಸ್ ವೇರಿಯೇಷನ್. ಮತ್ತು ಹಬ್ಬಕ್ಕೆ ಏನಾದರೂ ಆಫರ್ ಕೊಟ್ಟಿದ್ದು ಏನಾದರೂ ನಡೀತಾ ಇರ್ಬೋದು, ನಂಗೆ ಗೊತ್ತಿಲ್ಲ. ಬಟ್ ಐ ಹ್ಯಾವ್ ಅ ಗುಡ್ ರಿವ್ಯೂ. ನನಗೆ ಟಕ್ಕನಂಗೆ ಎತ್ಕೊಂಡು ಹೋಗ್ತೀನಿ, ಟಕ್ಕನಂಗೆ ಇಟ್ಕೋತೀನಿ. ನನಗೆ ತುಂಬ ಹ್ಯಾಂಡಿ ಆಗಿದೆ. ನಾನು ಬ್ಯಾಗಲ್ಲಿ ನಾನು ಯಾವಾಗಲೂ ಇಟ್ಕೊಂಡಿರ್ತೀನಿ. ಆ ಟೈಮಲ್ಲಿ ಎಲ್ಲಿ ಏನು ಶೂಟ್ ಮಾಡ್ತೀವಿ ನಮಗೆ ಗೊತ್ತಿರೋದಿಲ್ಲ. ಸೊ ನಾನು ಇದನ್ನು ಯಾವಾಗಲೂ ನನ್ನ ಬ್ಯಾಗಲ್ಲಿ ಕ್ಯಾರಿ ಮಾಡ್ತೀನಿ. ಸೊ ಐ ಆಮ್ ಗುಡ್, ನನಗಿಷ್ಟ ಆಗಿದೆ, ಐ ಆಮ್ ಗುಡ್ ಟು ಗೋ. ನಾನು ಯೂಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಾಯ್ಸ್ ರಿಡಕ್ಷನ್ ನಾನು ಆ್ಯಪಲ್ಲಿ ಮಾಡ್ಕೊಳ್ಳೋದ್ರಿಂದ ನನಗೆ ಅಂಥ ದೊಡ್ಡ ಮ್ಯಾಟ್ರ್ ಏನಾಗಲ್ಲ. ಸೊ ನೋಡ್ಕೊಳ್ಳಿ, DJIಯಲ್ಲಿ ನಿಮಗೆ ಆ್ಯಕ್ಚುಲಿ ನಾಯ್ಸ್ ರಿಡಕ್ಷನ್ ಬಂದಿದೆ. ಅದರಲ್ಲಿ ನಾಯ್ಸ್ ರಿಡಕ್ಷನ್ ಆಟೋಮೆಟಿಕ್ ಆಗಿದೆ. ಬಟ್ ಟು ದ ಎಕ್ಸ್ಟ್ರೀಮ್ ಯಾವುದೂ ನಾಯ್ಸ್ ರಿಡಕ್ಷನ್ ಮಾಡಲ್ಲ. ಎಡಿಟಿಂಗಲ್ಲೇ ನಾವೆಲ್ಲನೂ ಮಾಡಬೇಕಾಗತ್ತೆ. ಸೊ ನೋಡ್ಕೊಳ್ಳಿ ಸರಿನಾ. ಮತ್ತು ಕ್ಯಾಪ್ ಕಟ್ಟಲ್ಲಿ ನಾನು ಕೇಳ್ಬೋದು ನೀವು, ಸಾರಿ ಕ್ಯಾಪ್ ಕಟ್ಟಲ್ಲ, ಇನ್ಶಾಟಲ್ಲಿ ಏನಾದರೂ ನಾಯ್ಸ್ ರಿಡಕ್ಷನ್ ಇದೆಯಾ ಅಂತ ಕೇಳ್ಬೋದು. ಯಾಕಂದರೆ ಇನ್ಶಾಟ್ ಯೂಸ್ ಮಾಡೋರು ನಾನು ಫೇಸ್ಬುಕ್ಕಲ್ಲಿ ತುಂಬ ಜನ ನೋಡ್ತಾ ಇರ್ತಾರೆ, ಹಾಗಾಗಿ ಹೇಳ್ತಿದ್ದೀನಿ. ಇನ್ಶಾಟಲ್ಲಿ ನಿಮಗೆ ಡಿನಾಯ್ಸ್ ಅಂತ ಆಪ್ಷನ್ ಇದೆ. ಬಟ್ ಆ ಡಿನಾಯ್ಸು ಚೆನ್ನಾಗಿ ವರ್ಕ್ ಆಗೋದಿಲ್ಲ. ನಿಮಗೆ ಸ್ವಲ್ಪ ಪ್ರೀಮಿಯಮ್ ಆ್ಯಪ್ಸ್ಗಳನ್ನ ನೀವು VN ಎಡಿಟರ್ ಏನಾದರೂ ಯೂಸ್ ಮಾಡ್ತಿದ್ರೆ ಅದರಲ್ಲಿ ನಿಮಗೆ ಬಹುಶಃ ಇರಬಹುದು ನಾಯ್ಸ್ ರಿಡಕ್ಷನು. ಕೆನಿಮಾಸ್ಟ್ರಲ್ಲಿ ಇದೆ, ನಿಮಗೆ ಪವರ್ ಡೈರೆಕ್ಟ್ರಲ್ಲಿ ನಿಮಗೆ ರಿಡಕ್ಷನ್ಗಳು ಇದ್ದಾವೆ, ಅದನ್ನು ಯೂಸ್ ಮಾಡ್ಕೋಬೋದು. ಇನ್ಶಾಟಲ್ಲಿ ನಿಮಗೆ ಡಿನಾಯ್ಸಲ್ಲಿ ನಿಮ್ಗೆ ಅಷ್ಟೊಂದು ವರ್ಕ್ ಆಗಲ್ಲ. ನಾನು ಟ್ರೈ ಮಾಡಿದ್ದೀನಿ. ಸೊ ಐ ಆಮ್ ಗುಡ್ ವಿತ್ ಕ್ಯಾಪ್ ಕಟ್ ಆ್ಯಂಡ್ ಪ್ರೀಮಿಯರ್ ಪ್ರೋ ಸಿಸ್ಟಮಲ್ಲಿ ಎಡಿಟಿಂಗು. ಸೊ ನಾನು ಇದೆರಡೇ ಯೂಸ್ ಮಾಡೋದು, ಹಾಗಾಗಿ ನಾನು ಕಂಫರ್ಟಬಲ್ ಆಗಿದ್ದೀನಿ. ಗೋ ಟು ಮೈಕ್ ರೋಡ್ ಚೆನ್ನಾಗಿದೆ, ಟ್ರೈ ಮಾಡಿ ಸರಿನಾ. ಇದು ವೈರ್ಲೆಸ್ ಮೈಕ್ರೋ ರೋಡ್ ಅವ್ರದ್ದು ಮೈಕ್. ಕಲರ್ಸ್ ಅಂತೂ ತುಂಬ ಚೆನ್ನಾಗಿದೆ, ನನಗಿಷ್ಟ ಆಯಿತು.
ಹಾನೆಸ್ಟ್ ಆಗಿ ರಿವ್ಯೂ ಕೊಟ್ಟಿದ್ದೀನಿ. ಆ್ಯಂಡ್ ತುಂಬ ಆರಾಮಾಗಿ ಮಾತಾಡಿದ್ದೀನಿ, ಫಾರ್ಮಲ್ ಆಗಿ ಮಾತಾಡಿದ್ದೀನಿ. ನಿಮ್ಮ ಹತ್ರ ತುಂಬ ಮಸಾಲೆ ಗಿಸಾಲೆ ಎಲ್ಲ ಏನೂ ಹಾಕಲ್ಲ, ಇರೋದನ್ನ ಡೈರೆಕ್ಟಾಗಿ ಹೇಳ್ತೀನಿ. ಸೊ ದಿಸ್ ಇಸ್ ದ ರಿವ್ಯೂ ಆಫ್ ರೋಡ್ ಮೈಕ್. ಸೊ ನಾನು ಇನ್ನೊಂದು ವಿಚಾರನ ನಿಮ್ಗೆ ಆ್ಯಡ್ ಮಾಡಿಬಿಡ್ತೀನಿ. ಏನಂತ ಅಂದರೆ ಇದು ಸಿ ಪಿನ್ ಪೋರ್ಟು, ಸರಿನಾ? ನೀವು ಐಫೋನು ಕೆಲವೊಂದಷ್ಟು ಹಳೆಯದೇ ಏನಾಗಿದೆ ಅಂತಂದರೆ ಪಿನ್ನು ಸಣ್ಣ ಪಿನ್ ಇತ್ತು, ಸರಿನಾ? ಈಗ ಬರ್ತಾ ಇರೋ ಫೋನ್ಗಳಲ್ಲಿ ಸಿ ಪಿನ್ನ ಕೊಟ್ಟಿದ್ದಾರೆ. ಇದೇನು ಕಾಣಿಸ್ತಾ ಇದೆ ನಿಮಗಿದು, ಇದು ಆ್ಯಕ್ಚುಲಿ ಸಿ ಪಿನ್ನು, ಓಕೆನಾ? ಸೊ ನಿಮ್ಮ ಐಫೋನಲ್ಲಿ ನಿಮಗೆ ಸಿ ಪಿನ್ ಆಪ್ಷನ್ ಇಲ್ಲ, ನಂದು ಹಳೇದೇ ಇದೆ ಅಂತ ಅಂದರೆ ನೀವು ಅದಕ್ಕೊಂದು ಅಡ್ಯಾಪ್ಟರ್ನ ಪರ್ಚೇಸ್ ಮಾಡಬೇಕಾಗುತ್ತೆ. ಅಡ್ಯಾಪ್ಟರ್ನ ನೀವು ತಗೊಂಡು ಹಾಕಿ ನಂತರ ಇದನ್ನು ಕನೆಕ್ಟ್ ಮಾಡಬೇಕಾಗುತ್ತೆ. ಸೊ ಇಟ್ ಈಸ್ ಕಂಪ್ಯಾಟಿಬಲ್ ಫಾರ್ ಸಿ ಪಿನ್. ಇದು ಚಾರ್ಜರ್ ಕೂಡ ಸಿ ಪಿನ್ನು, ಮತ್ತು ಇದು ಟ್ರಾನ್ಸ್ಮಿಟರ್ ಏನಿದೆ ಇದು ಕೂಡ ಸಿ ಪಿನಲ್ಲಿ ಬರುತ್ತೆ. ತಗೋಬೇಕು ಅಂದರೆ ತೊಗೊಂಡು ಮಜಾ ಮಾಡಿ, ಓಕೆನಾ? ಸಿಗೋಣ ಇನ್ನೊಂದು ವಿಡಿಯೋಲಿ. ಮತ್ತು ಯಾವುದಾದ್ರೂ ವೀಡಿಯೋಸ್ಗಳ ಕಂಟೆಂಟ್ ಬೇಕು ನಿಮಗೆ, ಈಗ ಸದ್ಯಕ್ಕೆ ಬೈಕ್ ರೈಡ್ ಮಾಡೋಕ್ಕೆ ಸ್ವಲ್ಪ ದಿನ ಟೈಮ್ ತೊಗೊಳುತ್ತೆ. ಅದು ಬಿಟ್ಟು ನಿಮ್ಗೆ ಯಾವುದಾದ್ರೂ ಟೆಕ್ನಿಕಲ್ ವೀಡಿಯೋಸ್ ಬೇಕು, ನಿಮಗೆ ಏನಾದರೂ ಹೆಲ್ಪ್ ಆಗುತ್ತೆ ಅನ್ನೋ ಥರ ಏನಾದರೂ ಇದೆ, ಯಾವುದಾದ್ರೂ ಇನ್ ಪರ್ಟಿಕ್ಯುಲರ್ ಬೇಕು ಅಂದರೆ ನಂಗೆ ಕಮೆಂಟಲ್ಲಿ ತಿಳಿಸಿ. ಅದ್ರ ಬಗ್ಗೆ ಖಂಡಿತ ನಾನು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಅದರಿಂದ ಖಂಡಿತ ನಿಮ್ಗಳಿಗೆ ಹೆಲ್ಪ್ ಆಗುತ್ತೆ, ಸರಿನಾ? ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ. ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್.